ಈಗಾಗಲೇ ದಿಲ್ಲಿ ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗೆ ಸೋನಮ್ ವಾಂಗ್ಚುಕ್ ಅವರು ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅವ್ರಿಗೆ ಏಕಾಏಕಿ ಬಂದು ಕರೆದುಕೊಂಡು ಹೋಗಿ ಇನ್ನೂ ಉಬ್ಬಿನ ಸ್ಥಿತಿ ಆಗಿರುವಂತಹ ಘಟನೆ ಈಗಾಗಲೇ ಎಲ್ಲರೂ ನೋಡಿರ್ತೀರ. ಹಾಗೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಲ್ಲಿ ಇಲ್ಲಿ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಇವತ್ತು ಒಂದು ದಿನ ಸಾಂಕೇತಿಕವಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಹಾಗಾದ್ರೆ ನೀವು ದೃಶ್ಯಾವಳಿ ನೋಡ್ತಾ ಇರಬಹುದು, ಕನಿಷ್ಠ 21 ಜನ ಇಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಹಾಗೂ ಇನ್ನು ಕೆಲವರು ಅವ್ರನ್ನ ಬೆಂಬಲಿಸಿ ಕೂಡ ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ. ಹಾಗಾದ್ರೆ ನಾವು ಈಗಾಗಲೇ ಅವ್ರನ್ನ ಮಾತಾಡ್ಸೋಣ ಏನಂತೇಳಿ. ಈಗ ಈ ಪ್ರತಿಭಟನೆ ಇವತ್ತಿಗೆ ಮುಕ್ತಾಯವಾಗುತ್ತಾ, ಹಾಗೆ ಏನು ಮುಂದುವರಿಯುತ್ತಾ ಏನು ಅಂತ ಹೇಳಿ. ಸರ್, ಈಗಾಗಲೇ ನೀವು ಪ್ರತಿಭಟನೆ ಬೆಳಗ್ಗೆಯಿಂದ ಮಾಡ್ತಾ ಇದ್ದೀರಾ, ಈ ಪ್ರತಿಭಟನೆ ಇವತ್ತಿಗೆ ಮುಗಿಯುತ್ತಾ, ಇನ್ನು ಮುಂದುವರಿಸ್ತಾ ಸರ್ ನೀವು? ಈ ಪ್ರತಿಭಟನೆ ದೆಹಲಿಯಲ್ಲಿ ಏನು ಜಂತರ್ ಮಂತರ್ನಲ್ಲಿ ಸೋನಮ್ ವಾಂಗ್ಚುಕ್ ಅವರು ಕಳೆದ 25 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವರನ್ನು ಬೆಂಬಲಿಸಿ ಈ ಪ್ರತಿಭಟನೆ ನಾವು ಹಾನಗಲ್ ತಾಲೂಕಿನ ಶೈಕ್ಷಣಿಕ ಹೋರಾಟ ಸಮಿತಿಯವರು ಮಾಡ್ತಾ ಇದ್ದೀವಿ. ಇದು ಸಾಂಕೇತಿಕ ಪ್ರತಿಭಟನೆ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ನಾವು 21 ಜನ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೇವೆ. ಮುಂದೆ ಇದನ್ನು ಬೆಳವಣಿಗೆಯನ್ನು ನೋಡಿಕೊಂಡು ಈ ಪ್ರತಿಭಟನೆ ಉಗ್ರ ಸ್ವರೂಪ ತಾಳುವ ಎಲ್ಲ ಲಕ್ಷಣಗಳು ಇವೆ. ಹಾಗೆ ಇಲ್ಲಿ ಇನ್ನೂ ಹಲವರಿದ್ದಾರೆ, ಅವರನ್ನ ಕೂಡ ಕೇಳೋಣ. ಈ ಪ್ರತಿಭಟನೆಯಿಂದ ಈ ಮುಂದೆ ಏನಾದರೂ ಉಗ್ಗಿನ ಸ್ಥಿತಿ ಕೊಳ್ಕೊಳ್ಳುತ್ತಾ, ಹಾಗೆ ಮತ್ತೆ ಇಲ್ಲಿ ಮನವಿ ಕಳೆದುಕೊಳ್ಳೋಕೆ ಯಾವ ಅಧಿಕಾರಿ ಎಲ್ಲ ಬರಲಿದ್ದಾರೆ ಅಂತ ಕೇಳೋಣ. ಸರ್, ಈಗಾಗಲೇ ನೀವು ಪ್ರತಿಭಟನೆಯಿಂದ ಭಾಗವಹಿಸಿದ್ರಿ, ಏನು ಹೇಳ್ತೀರಾ ಸರ್? ಯಾವೆಲ್ಲ ಅಧಿಕಾರಿಗಳು ಬರ್ತಿದ್ದಾರೆ ಸರ್? ಇಲ್ಲ, ಇವತ್ತು ಸಾಯಂಕಾಲ 6 ಗಂಟೆಗೆ ನಮ್ಮ ಉಪವಾಸ ಸತ್ಯಾಗ್ರಹ ಏನು ಮುಗೀತದಲ್ಲ, ಮುಗಿಯೋ ಟೈಮಕ್ಕೆ ತಹಶೀಲ್ದಾರ್ನ ನಾವು ಆಮಂತ್ರಿಸ್ತೇವೆ. ಇಲ್ಲಿ ಬಂದು ನೀವು ಮನವಿನ ತೊಗೊಂಡು ಹೋಗ್ರಿ ಅಂತೇಳಿ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸೋ ಮೂಲಕವಾಗಿ ಅವ್ರ ಮೂಲಕವಾಗಿ ಅದನ್ನ ಸಲ್ಲಿಸ್ತೀವಿ. ಅವ್ರು ಬಂದು ಅದನ್ನ ಮನವಿ ತೆಗೆದುಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಇವತ್ತು ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ನಾವು ಮನವಿ ಸಲ್ಲಿಸ್ತೇವೆ. ಹಾಗೆ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ, ಇನ್ನು ಮುಂದೆ ಯಾವ ರೀತಿ ತೆಗೆದುಕೊಳ್ಳ ಹೋಗುತ್ತೆ ಅನ್ನೋಕ್ಕೆ ಮತ್ತೊಬ್ರು ಇದ್ದಾರೆ ನಮ್ಮ ಜೊತೆ ಮಾತಾಡೋಕ್ಕೆ, ಅವ್ರನ್ನೂ ಸರ್ ಕೇಳೋಣ. ಸರ್, ಈಗಾಗಲೇ ನೀವು ಪ್ರತಿಭಟನೆ ಭಾಗವಹಿಸ್ತೀರಾ, ಏನು ಹೇಳ್ತೀರಾ ಸರ್? ಸರ್, ಈಗ ಆಲ್ರೆಡಿ ದೇಶಾದ್ಯಂತ ನಡೆದಿರತಕ್ಕಂಥ ಪ್ರತಿಭಟನೆಯನ್ನು ಬೆಂಬಲಿಸಿ ಹಾನಗಲ್ ನಗರದಲ್ಲಿ ಪ್ರಜ್ಞಾವಂತ ನಾಗರಿಕರು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರದ ತನ್ನ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡದೆ ಹೋದರೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡದೆ ಹೋದರೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಲಾಠಿ ಏಟುಗಳನ್ನು, ಬೂಟ್ ಏಟುಗಳನ್ನು ಕೊಡ್ತಕ್ಕಂಥ ಅಥವಾ ಟೈರ್ ಗ್ಯಾಸ್ಗಳನ್ನ ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥ ಸರ್ಕಾರ ಕ್ಷಮೆ ಹಚ್ಚದೆ ಹೋದರೆ, ಮುಂದಿನ ದಿನಗಳಲ್ಲಿ ಹಾನಗಲ್ ತಾಲೂಕಿನ ಪ್ರಜ್ಞಾವಂತ ನಾಗರಿಕರು ಅಲ್ಲಿ ಸೋನಮ್ ವಾಂಗ್ಚುಕ್ ಅವರು ಹೇಗೆ ಧರಣಿಯನ್ನು ಕೂತ್ಕೊಂಡಿದ್ದರು ಉಪವಾಸ, ಆ ಹೋರಾಟ ಹಾನಗಲಲ್ಲಿಯೂ ಆರಂಭ ಆಗ್ತಕ್ಕಂಥ ಎಲ್ಲ ಲಕ್ಷಣಕ್ಕೂ ನಾವು ತಯಾರಾಗಿ ಕೂತ್ಕೊಂಡಿದ್ದೇವೆ ಇಲ್ಲಿ ಜನ. ಈಗಾಗಲೇ ಪ್ರತಿಭಟನೆ ನಾವು ಇವತ್ತು ಒಂದು ದಿನಕ್ಕೆ ಸಾಂಕೇತಿಕವಾಗಿ ಮಾಡ್ತಾ ಇದ್ದೇವೆ. ಹಾಗೆ ಈ ಪ್ರತಿಭಟನೆ ನಾವು ಮಾಡಿ ಮುಂದೆ ಏನಾದರೂ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಮತ್ತು ಪ್ರತಿಭಟನೆ ಮುಂದುವರಿಸುವ ಸಾಧ್ಯತೆ ಇದೆ ಅಂತೇಳಿ ಮತ್ತೊಬ್ರು ಇದ್ದಾರೆ, ಅವ್ರನ್ನ ಜನ ನಾವು ಮಾತಾಡ್ಸೋಣ. ಈಗ ಸರ್, ಏನು ಹೇಳ್ತೀರಾ ಸರ್ ಈ ಪ್ರತಿಭಟನೆ ಬಗ್ಗೆ? ಈ ಪ್ರತಿಭಟನೆಯ ಬಗ್ಗೆ ನಾನು ಒಂದು ವಿಷಯ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. 21 ಜನ ವಿದ್ಯಾರ್ಥಿಗಳು ಏನು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದು ಅವರಿಗೆ, ದೇಶಕ್ಕೆ ಅದು ಆತ್ಮಹತ್ಯೆ ಅಂತ ಅನಿಸಿದ್ರು ಕೂಡ ನೇರವಾಗಿ ಒಂದು ಸಂದೇಶವನ್ನು ಕೊಡ್ತದೆ. ಅದು ಅವರ ಕನಸುಗಳ ಕೊಲೆಯಾಗಿದೆ. ಆ ಕೊಲೆಗಳನ್ನು ಮಾಡಿರ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿಯನ್ನು ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಶಿಕ್ಷಣ ಸಚಿವರು ಅದರ ಹೊಣೆ ಹೊತ್ತು ಅವರ ಕುಟುಂಬಗಳಿಗೆ ಏನು ಪರಿಹಾರವನ್ನು ಕೊಡಬೇಕು ಅದನ್ನು ಕೊಡಬೇಕು ಅಂಥೇಳಿ ಈ ಮೂಲಕ ಮತ್ತೆ ವಾಂಗ್ಚುಕ್ರವರ ಬೇಡಿಕೆಗಳನ್ನು, ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಅವರ ರಾಜೀನಾಮೆಯನ್ನು ಈ ಕೂಡಲೇ ಅದನ್ನು ಪಡಿಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಈ ಪ್ರತಿಭಟನೆಯನ್ನು ಮುಂದೆ ಕೂಡ ಅವಶ್ಯಕತೆ ಬಿದ್ದರೆ ಇದನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇವೆ. ಇಷ್ಟು ಇಲ್ಲಿ ಪ್ರತಿಭಟನಾಕಾರರ ಮಾತು. ವಿದ್ಯಾರ್ಥಿಗಳು ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು. ಹಾಗೆ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಹಾಗೆ ಈ ಪ್ರತಿಭಟನೆಯಲ್ಲಿ ಮಕ್ಕಳಿಗೆ ಏನಾದರೂ ಅನುಕೂಲವಾದ ರೀತಿಯ ಕೇಂದ್ರ ಸರ್ಕಾರ ಮಾಡದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಇಲ್ಲಿ ಪ್ರತಿಭಟನಾಕಾರರು ಹೇಳ್ತಾರೆ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ.